ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಕೊಡಿರಿ ಆಗ ನಿಮಗೆ ಕೊಡಲ್ಪಡುವುದು. ಅದಕ್ಕೆ ಆಧಾರವಾಗಿ ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 38ನೇ ವಚನ. ಕೊಡಿರಿ ಆಗ ನಿಮಗೆ ಕೊಡುವರು, ಜಡಿದು ಅಲ್ಲಾಡಿಸಿ ಹೊರ ಚೆಲ್ಲುವ ಹಾಗೆ ತುಂಬ ಅಳತೆಯನ್ನು ಅಳೆದು ನಿಮ್ಮ ಸೆರೆಗೆಗೆ ಹಾಕುವರು, ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು ಅಂದನು. ನೋಡ್ರಿ, ಈಗ ಓದಿದ ವಾಕ್ಯ ಭಾಗದಲ್ಲಿ ನೋಡುತ್ತಾ ಇದ್ದೇವೆ, ಕೊಡಿರಿ ಆಗ ನಿಮಗೆ ಕೊಡಲ್ಪಡುವುದು. ಇಸ್ರಾಯೇಲ್ ದೇಶದಲ್ಲಿ 2 ಸಮುದ್ರಗಳಿವೆ. ಒಂದು ಡೆಡ್ ಸಿ, ಇನ್ನೊಂದು ಗಲಿಲಾಯ ಸಮುದ್ರ. ಡೆಡ್ ಸಿ ಅಂತ ಹೇಳಿದ್ರೆ ಸತ್ತ ಸಮುದ್ರ. ಗಲಿಲಾಯ ಸಮುದ್ರವು ಸಿಹಿ ನೀರಿನ ಸರೋವರ. ನೋಡ್ರಿ, ಜೀವವುಳ್ಳದ್ದಾಗಿ ಎಲ್ಲ ಜೀವರಾಶಿಗಳು ಈ ಗಲಿಲಾಯ ಸರೋವರದಲ್ಲಿ ಜೀವಿಸುತ್ತದೆ. ಅನೇಕರು ಈ ನೀರಿನ ಮೂಲಕ ಪೋಷಿಸಲ್ಪಡುತ್ತಾರೆ. ಇಸ್ರಾಯೇಲಿನ ವ್ಯವಸಾಯ ಕಾರ್ಯಗಳಿಗೆ ಈ ಗಲಿಲಾಯದ ಸಮುದ್ರದ ನೀರು ಹರಿಸಲ್ಪಡುತ್ತದೆ. ಈ ಗಲಿಲಾಯದ ಸಮುದ್ರ ಯಾವಾಗಲೂ ಅದು ಹರಿಯುತ್ತಲೇ ಇರುತ್ತದೆ. ಇದರ ಸುತ್ತಮುತ್ತಲು ಹಚ್ಚು ಹಸುರಾಗಿಯೂ ಸಮೃದ್ಧಿಯಾಗಿಯೂ ಜೀವನ ಉಳ್ಳದ್ದಾಗಿಯೂ ಇರುತ್ತದೆ. ಮತ್ತೊಂದು ಸಮುದ್ರವಾಗಿರುವ ಡೆಡ್ ಸಿ ಅಂದರೆ ಏನು? ಮೃತ ಸಮುದ್ರ, ಸತ್ತ ಸಮುದ್ರ. ಈ ಸಮುದ್ರ, ಅದರಲ್ಲಿ ಉಪ್ಪಿನ ಅಂಶ ಜಾಸ್ತಿ ಇದೆ. ಅದರಲ್ಲಿ ಯಾವ ಜೀವರಾಶಿಯೂ ಸಹ ಬಾಳದಂತೆ ಇರುವಂಥ ಒಂದು ಸಮುದ್ರ. ಆ ನೀರು ಯಾವುದಕ್ಕೂ ಪ್ರಯೋಜನ ಇಲ್ಲ. ಆ ನೀರು ಎಲ್ಲಿಗೂ ಹರಿಯುವುದಿಲ್ಲ. ಆದರೂ ಅದರ ನೀರಿನ ಮಟ್ಟ ವರ್ಷಕ್ಕೆ 1 ಮೀಟರ್ಗಿಂತ ಹೆಚ್ಚಾಗಿ ಕಡಿಮೆಯಾಗುತ್ತಲೇ ಇರುತ್ತದೆ. ನೋಡ್ರಿ, 2 ಸಮುದ್ರಗಳು ವಿಭಿನ್ನವಾಗಿದೆ. ಒಂದು ಡೆಡ್ ಸಿ ಸಮುದ್ರ, ಅದೇನು ಮಾಡ್ತದೆ? ಪಡ್ಕೊಳ್ಳುತ್ತದೆ, ಆದರೆ ವಾಪಸ್ ಏನು ಕೊಡೋದಿಲ್ಲ. ಆದರೆ ಈ ಗಲಿಲಾಯ ಸಮುದ್ರ ಪಡೆದುಕೊಳ್ಳುತ್ತದೆ, ಪಡೆದುಕೊಳ್ಳುವುದಕ್ಕಿಂತ ಹೆಚ್ಚು ಅದು ಕೊಡುವಂಥದ್ದಾಗಿದೆ. ಪಡೆದುಕೊಳ್ಳುವಂಥ ಸಮುದ್ರ ಯಾರಿಗೂ ಪ್ರಯೋಜನವಿಲ್ಲ. ಪಡೆದುಕೊಳ್ಳುವ ಸಮುದ್ರ ಸತ್ತು ಹೋಗಿದೆ. ಆದರೆ ಪಡೆದುಕೊಂಡು ಕೊಡುವಂಥ ಸಮುದ್ರ ಎಲ್ಲರಿಗೂ ಪ್ರಯೋಜನಕರವಾಗಿದೆ. ಈ ಒಂದು ವಿಷಯದಲ್ಲಿ ನಾವು ಆತ್ಮೀಕ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಬಹುದು. ಏನು? ಸ್ತೋತ್ರ, ಕೇವಲ ನಾವು ಪಡೆಯುವುದರಿಂದ ಆಶೀರ್ವಾದದಲ್ಲಿ ನಾವು ಹೆಚ್ಚುವುದಿಲ್ಲ. ನಾವು ಪಡೆದುಕೊಂಡು ದೇವರ ರಾಜ್ಯಕ್ಕಾಗಿ ಕೊಡುವಾಗ, ದೇವರ ರಾಜ್ಯಕ್ಕಾಗಿ ಬಿತ್ತುವಾಗ ನಿಮ್ಮ ಜೀವಿತವನ್ನು ಇನ್ನೂ ಹೇರಳವಾಗಿ ಸ್ತೋತ್ರ ದೇವರು ಆಶೀರ್ವಾದ ಮಾಡುತ್ತಾರೆ. ನೋಡ್ರಿ, ಯೇಸು ಸ್ವಾಮಿ ಇದಕ್ಕೆ ಒಳ್ಳೆಯ ಉದಾಹರಣೆಯಾಗಿದ್ದಾರೆ. ಅವರು ತಮಗಿರುವುದೆಲ್ಲವನ್ನ ಬೇರೆಯವರಿಗೆ ಕೊಟ್ಟರು, ತಮ್ಮ ಜೀವಿತವನ್ನೇ ನಮಗಾಗಿ ಒಪ್ಪಿಸಿ ಕೊಟ್ಟರು, ಕೊನೆಯ ಹನಿಯ ರಕ್ತವನ್ನು ಸಹ ನಮಗಾಗಿ ಸುರಿಸಿದರು, ತಮ್ಮ ಜೀವವನ್ನೇ ಮುಡುಪಾಗಿ ನಮಗಾಗಿ ಕೊಟ್ಟರು. ಅದರ ನಿಮಿತ್ತ ಇವತ್ತು ನಾವು ನಿತ್ಯ ಜೀವವನ್ನು ಪಡೆಯಬಹುದು, ಪರಲೋಕದ ಭಾಗ್ಯವನ್ನು ಸ್ತೋತ್ರ ಪಡೆದುಕೊಂಡಿದ್ದೇವೆ. ಸ್ತೋತ್ರ, ಇವತ್ತು ಅನೇಕ ಜನರು, ಕ್ರೈಸ್ತರು ಎಷ್ಟೋ ಸಂದೇಶಗಳನ್ನು ಕೇಳಿಸಿಕೊಂಡು ಅದನ್ನು ತಮ್ಮ ಬಳಿಯಲ್ಲೇ ಇಟ್ಟುಕೊಳ್ಳುತ್ತಾರೆ. ಅದು ಅವರಿಗೂ ಪ್ರಯೋಜನ ಇಲ್ಲ, ಬೇರೆಯವರಿಗೂ ಪ್ರಯೋಜನವಿಲ್ಲ. ದೇವರಿಂದ ಹೊಂದಿಕೊಂಡ ಸತ್ಯಗಳನ್ನು ಬೇರೆಯವರಿಗೆ ಹಂಚಿಕೊಳ್ಳುವಾಗ ಅದು ಅವರಿಗೆ ಪ್ರಯೋಜನಕಾರಿಯಾಗಿರುತ್ತದೆ. ಕರ್ತನು ಇನ್ನೂ ಅಧಿಕವಾಗಿ ನಿಮಗೆ ಕೊಡುತ್ತಾನೆ. ಇದ್ದವರಿಗೆ ಕೊಡಲ್ಪಡುವುದು ಮತ್ತು ಹೆಚ್ಚಾಗುವುದು, ಇಲ್ಲದವನ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡುವುದೆಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದಾರೆ. ಹಾಗಿರುವುದಾದರೆ ಪ್ರೀತಿಯುಳ್ಳ ದೇವಜನರೇ, ಕೊಡಿರಿ ಆಗ ನೀವು ಬಾಳುವಿರಿ, ಬೇರೆಯವರು ಬಾಳುವರು, ಆಗ ದೇವರು ನಿಮ್ಮನ್ನು ಇನ್ನೂ ಅಧಿಕವಾಗಿ ಆಶೀರ್ವಾದ ಮಾಡ್ತಾರೆ. ಕೊಡುವುದಿಲ್ಲವೆಂದು ನಿಮಗೆಂದು ಇಟ್ಟುಕೊಂಡರೆ ನಿಮಗಿರುವುದೆಲ್ಲವನ್ನು ಕಳೆದುಕೊಳ್ಳುವಂಥ ಸ್ಥಿತಿ ಬರುತ್ತದೆ. ಆದುದರಿಂದ ಕೊಡುವವರಾಗಿರೋಣ. ಸಂತೋಷವಾಗಿ ಕೊಡುವವನ ಮೇಲೆ ದೇವರ ಪ್ರೀತಿ ಇದೆ ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕೆ ವಚನದಲ್ಲಿ ನೋಡಿದೆವು, ಕೊಡಿರಿ ಆಗ ನಿಮಗೆ ಕೊಡಲ್ಪಡುವುದು. ಒಂದು ನಿಮಿಷ ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ದೇವರೇ, ನಾನು ಕೇವಲ ಪಡೆಯುವವನಾಗಿರಬಾರದು. ದೇವರೇ, ನನ್ನ ಜೀವಿತವನ್ನು ಎಷ್ಟೋ ವಿಧದಲ್ಲಿ ನೀನು ಬ್ಲೆಸ್ ಮಾಡಿದ್ದೀಯಾ. ಅನೇಕರಿಗೆ ನಾನು ಆಶೀರ್ವಾದವಾಗಿರಬೇಕು. ದೇವರ ರಾಜ್ಯಕ್ಕೆ, ದೇವರ ಸೇವೆಗೆ ದೇವರೇ ಸ್ತೋತ್ರ, ನನ್ನ ಕರಗಳನ್ನು ಬಿತ್ತುವ ಕರಗಳನ್ನಾಗಿ ಮಾರ್ಪಡಿಸಿರಿ. ನಿನ್ನ ರಾಜ್ಯಕ್ಕಾಗಿ ನಾನು ಕೊಡುವ ಕರಗಳನ್ನಾಗಿ ಮಾರ್ಪಡಿಸಿರಿ ಎಂಬುದಾಗಿ ಒಪ್ಪಿಸಿಕೊಡೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನೀನು ಒಳ್ಳೆಯ ದೇವರು, ಒಳ್ಳೆಯದನ್ನೇ ಮಾಡುವ ದೇವರು. ಈ ದಿನ ನಾವು ನಿನ್ನ ವಚನವನ್ನು ಧ್ಯಾನಿಸಿದ ಹಾಗೆ ದೇವರೇ, ಕೊಡಿರಿ
ಕೊಟ್ಟಾಗ ನಿಮಗೆ ಕೊಡಲ್ಪಡುವುದೆಂಬುದಾಗಿ ಹೇಳಿದ್ದೀರಾ. ಹೌದು ಸ್ವಾಮಿ, ನೀವು ನಮಗಾಗೇ ಜೀವ ಕೊಟ್ಟಿರುವಾಗ ನಾವು ಏನು ಕೊಟ್ಟರು ದೇವರೇ ಆದರೂ ನಿಮ್ಮ ಮುಂದೆ ಏನೂ ಅಲ್ಲ ಸ್ವಾಮಿ. ಆದುದರಿಂದ ನೀವು ನಮ್ಮನ್ನು ಆಶೀರ್ವಾದ ಮಾಡುವಾಗ, ನಮ್ಮ ಜೀವಿತವನ್ನು ಮೇಲಕ್ಕೆತ್ತುವಾಗ ದೇವರೇ ನಾವು ನಿಮ್ಮ ರಾಜ್ಯಕ್ಕಾಗಿ ಕೊಡುವಂತೆ ನಮ್ಮ ಕರಗಳನ್ನು ಬ್ಲೆಸ್ ಮಾಡಿರಿ. ಕರ್ತನ ಈ ವಿಡಿಯೋನ ವಾಚ್ ಮಾಡಿದ ಪ್ರತಿಯೊಬ್ಬರಿಗಾಗಿ ನಾವು ಪ್ರೇಯರ್ ಮಾಡ್ತೇವೆ. ಅವರ ಕುಟುಂಬಕ್ಕಾಗಿ, ಅವರ ಮಕ್ಕಳಿಗಾಗಿ, ಅವರ ಕೆಲಸಕ್ಕಾಗಿ ಎಲ್ಲರನ್ನ ಬ್ಲೆಸ್ ಮಾಡಿರಿ. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ನಾವು ದೇವರ ರಾಜ್ಯಕ್ಕೆ ಬಿತ್ತುವವರಾಗಿರೋಣ, ದೇವರಿಗೆ ಕೊಡುವವರಾಗಿರೋಣ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.